ವೆರಿ ಬ್ಯೂಟಿಫುಲ್, ಅಂದರೆ ಟ್ರೂ ಸ್ಟೋರಿ ಇದು. ಅದು ಕೇಳಿದ ತಕ್ಷಣವೇ ವಾವ್ ಅನ್ನಿಸ್ತು. ಆ್ಯಂಡ್ ಮೂವಿ ನೋಡಿದಾಗ ಇಟ್ಸ್ ಡಿಫ್ರೆಂಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಸ್ಟೋರಿ ಇರಬಹುದು, ಆ್ಯಕ್ಟಿಂಗ್ ಇರಬಹುದು, ಸಿದ್ದು ಅವ್ರದ್ದು ಆ್ಯಕ್ಟಿಂಗು ಎಸ್ಪೆಷಲಿ, ಹೀರೋಯಿನ್ ಅವ್ರದ್ದು ಇರಬಹುದು, ತುಂಬ ಬ್ಯೂಟಿಫುಲ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಾಗಿ ಚೆನ್ನಾಗಿತ್ತು ಅಂತ ಹೇಳಬೇಕು. ಸ್ಟೋರಿನೂ ಅಷ್ಟೇ, ಆ್ಯಸ್ ಇಟ್ಸ್ ಟ್ರೂ, ತುಂಬ ಕನೆಕ್ಟ್ ಆಯಿತು. ಇಟ್ ಫೀಲ್ಸ್ ಲೈಕ್ ಯಾವುದೇ ಹುಡುಗಿಗಾಗಿರಲಿ ಇಂಥ ಒಂದು ಹುಡುಗ ಸಿಗಲಿ, ಅಥವಾ ಯಾವುದೇ ಹುಡುಗಂಗಾಗಿರಲಿ ಇಂಥ ಒಂದು ಹುಡುಗಿ ಸಿಗಲಿ ಅಂತ ಅನ್ನಿಸ್ಬೇಕು. ಆ ರೀತಿ ಒಂದು ಕತೆ ಇದು. ಕತೆ ಅನ್ನೋಕ್ಕಿಂತ ನಿಜ ಘಟನೆ ಆಗಿರೋದ್ರಿಂದ ಕತೆ ಅಂತ ಹೇಳೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್, ಮಸ್ಟ್ ವಾಚ್ ಮೂವಿ. ಏನು ಕಂಟೆಂಟ್ ಇಷ್ಟ ಆಯಿತು ಮೇಡಮ್ ನಿಮಗೆ? ಹೀರೋ ಅವ್ರದ್ದು, ಹೀರೋಯಿನ್ನು? ಇದು ಹೀರೋ ಅಥವಾ ಹೀರೋಯಿನ್ ಸಪ್ರೇಟ್ ಅಂತಲ್ಲ, ಆ್ಯಸ್ ಇಟ್ಸ್ ಅ ರೊಮ್ಯಾಂಟಿಕ್ ಮೂವಿ. ಇದು ಹೀರೋ ಹೀರೋಯಿನ್ ಇಬ್ಬರು ಸೇರಿರೋದು ಇದು ಕತೆ ಅಲ್ವಾ. ಲವ್ ಯು ಮುದ್ದು ಇಸ್ ಆಲ್ ಅಬೌಟ್ ದ ಲವ್ ಟುವರ್ಡ್ಸ್ ಈಚ್ ಅದರ್. ಅವರು ಇವ್ರನ್ನ ಎಷ್ಟು ಪ್ರೀತಿಸ್ತಾರೆ, ಇವ್ರವ್ರನ್ನ ಎಷ್ಟು ಪ್ರೀತಿಸ್ತಾರೆ. ಆ್ಯಂಡ್ ದಟ್ ಈಸ್ ಶೋನ್ ವೆರಿ ಬ್ಯೂಟಿಫುಲ್ ಇನ್ ದ್ಯಾಟ್ ಕೇಸ್. ನಾನು ತನಿಷಾ ಕುಪ್ಪಂಡ. ನಾನು ನೋಡಿದಂತಹ ಹಾರ್ಟ್ ಬ್ರೇಕ್ ಸ್ಟೋರಿ ಲವ್ ಯು ಮುದ್ದು ತುಂಬ ಚೆನ್ನಾಗಿದೆ ಸಿನಿಮಾ. ಯಾವಾಗೋ ಒಂದು ಕಾಲೇಜಲ್ಲಿ ಇರಬೇಕಾದ್ರೆ ನಾವು ಫೀಲ್ ಮಾಡ್ಕೊಳ್ಳೋ ಅಂತಹ ಒಂದು ಲವ್ ಸ್ಟೋರಿ ಇದಾಗಿದೆ. ಒಂದು ಹುಡುಗ ಒಂದು ಹುಡುಗಿನ ಎಷ್ಟು ಮಟ್ಟಕ್ಕೆ ಪ್ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅದೆಲ್ಲದಕ್ಕಿಂತ ಮೀರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದಂತಹ ಒಂದು ವಿಷಯ ಅಥವಾ ವ್ಯಕ್ತಿ ಅಂತಂದರೆ ಸಿದ್ದು ಅವರು ನನ್ನ ತುಂಬ ಹಳೆಯ ಸ್ನೇಹಿತರು. ನಾವಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ. ಈಗಲೂ ನಾವು ಮಾತಾಡಬೇಕಾದ್ರೆ ಹಳೆ ಗಂಡ ಅಂತ, ಹಳೆ ಹೆಂಡತಿ ಅಂತ ಕರ್ಕೊಂಡು ಮಾತಾಡ್ತೀವಿ. ಜಸ್ಟ್ ರಿಮೈಂಡೆಡ್ ಮೀ ಆಫ್, ನಮಗೊಂದು ಇದೇ ಥರದೊಂದು ಸೀಕ್ವೆನ್ಸ್ ಇತ್ತು. ಅವನು ಸ್ವಲ್ಪ ಬೆಡ್ ರಿಡನ್ ಆಗ್ತಾನೆ. ಸೊ ಆವಾಗ ನಾನು ಹೆಂಗೆ ನೋಡ್ಕೊಳ್ತೀನಿ ಅನ್ನೋ ಥರದೊಂದು ಸೀಕ್ವೆನ್ಸ್. ಸೊ ವಿ ವರ್ ಕನೆಕ್ಟೆಡ್ ದೆನ್ ಓನ್ಲಿ, ಈವನ್ ಬಿಫೋರ್ ಲೈಕ್ ನಾವು ಸೀರಿಯಲಲ್ಲಿ ಮಾಡ್ತಾಯಿದ್ರು ಈ ಕನೆಕ್ಷನ್ ಅದೊಂಥರ ಇತ್ತಲ್ಲ. ಆ ಸ್ಟೋರಿನ ಅವನಿಲ್ಲಿ ಏನು ಪ್ರೆಸೆಂಟ್ ಮಾಡಿದ್ದಾನೆ ಆ್ಯಸ್ ಅನ್ ಆ್ಯಕ್ಟರ್, ಐ ಥಿಂಕ್ ಸಿದ್ದು ಯು ಹ್ಯಾವ್ ಡನ್ ದ ಬೆಸ್ಟ್ ಆಫ್ ಯೋರ್ಸ್. ಸೊ ಯು ವಿನ್ ಆ್ಯಸ್ ಅನ್ ಆ್ಯಕ್ಟರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಐ ವಿಶ್ ನಿಮ್ಮ ಸಿನಿಮಾ ಕೂಡ ನೀನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯೋ ಅಷ್ಟೇ ಚೆನ್ನಾಗಿ ಓಡಲಿ. ಆ್ಯಂಡ್ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಆ್ಯಕ್ಚುಲಿ ಲವ್ ಯು ಮುದ್ದು ಸೆಲೆಬ್ರಿಟಿ ಶೋಗೆ ಬಂದಿದ್ವಿ. ತುಂಬ ಖುಷಿ ಆಯಿತು. ಆಫ್ಟರ್ ಸೋ ಲಾಂಗ್ ಟೈಮ್ ಈ ಥರದ್ದು ಒಂದು ಪೀಸ್ಫುಲ್ ಸೈಲೆನ್ಸು ಕೂಡ ತುಂಬ ಚೆನ್ನಾಗಿ ಮಾತಾಡುವಂತಹ ಸಿನಿಮಾ. ನಮ್ಮ ಸಿದ್ದು ಮೂಲಿಮನಿ ಅವರು ಅಭಿನಯಿಸಿರುವಂಥ ಸಿನಿಮಾ. ಹಾಗೆ ನಮ್ಮ ರೇಷ್ಮಕ್ಕ, ನಮ್ಮ ಹೀರೋಯಿನ್, ಒಳ್ಳೆ ಹೀರೋಯಿನ್ ಅಷ್ಟೇ ಅಲ್ಲದೆ ಒಳ್ಳೆ ಬರಹಗಾರ್ತಿ ಕೂಡ. ಹಾಗಾಗಿ ಸಿನಿಮಾದಲ್ಲಿ ಒಳ್ಳೊಳ್ಳೆಯ ಡೈಲಾಗ್ಸ್ ಇತ್ತು. ತುಂಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋರಿಗೆ ಮಾತ್ರ ಲವ್ ಯು ಮುದ್ದು ಸಿನಿಮಾ ಮನಸ್ಸು ಮುಟ್ಟುತ್ತೆ. ಹಾಗೆ ಕಣ್ಣಂಚಲ್ಲಿ ಕಣ್ಣೀರು ಕೂಡ ಬರುತ್ತೆ. ಸೊ ಆ ಸಿನಿಮಾದಲ್ಲಿ ನಿಮ್ಮ ಕಣ್ಣೀರಿಗೆ ಒಳ್ಳೆ ಬೆಲೆ ತರ್ತಾರೆ ಸಿನಿಮಾದವರು ಅಂತ ಹೇಳ್ಬೋದು. ಸೊ ದಯವಿಟ್ಟು ಈ ಥರದ ಕನ್ನಡ ಸಿನಿಮಾಗಳನ್ನ, ಬಿಕಾಸ್ ಸೋ ಲಾಂಗ್ ನಾವೆಲ್ಲ ಸ್ವಲ್ಪ ಡಮಾಲ್ ಡಿಮಿಲ್ ಅಂತ ಸಿನಿಮಾಗಳು, ಕಾಮಿಡಿ ಫನ್ ಸಿನಿಮಾಗಳನ್ನ ನೋಡ್ಕೊಂಡು ಬಂದ್ವಿ. ಇದು ಒಂಥರ ಚೆನ್ನಾಗಿದೆ, ಲವ್ ಸ್ಟೋರಿ, ಎಮೋಷ್ನಲ್ ಸಿನಿಮಾ. ಸೊ ಹಾಗಾಗಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಪಾತ್ರರ ಜೊತೆಗೆ ಬಂದು ಸಿನಿಮಾ ನೋಡಿದ್ರೆ ಇನ್ನೂ ಮಜಾ ಕೊಡುತ್ತೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ಲವ್ ಯು ಮುದ್ದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆಮೇಲೆ ಟಿ ವಿಲಿ ಬಂದಮೇಲೆ ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು, ಮಜಾ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಕೋಬೇಡಿ. ತುಂಬ ಒಳ್ಳೆ ಅಭಿನಯ. ಹಾಗೆ ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾನ ಡೈರೆಕ್ಟ್ ಮಾಡಿರುವಂಥ ನಮ್ಮ ಕುಮಾರ್ ಸರ್ ಅವರೇ ಈ ಸಿನಿಮಾಗೂ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಸೊ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇಸ್ ಅ ಟೋಟಲಿ ಕಾಮಿಡಿ, ಬಟ್ ದಿಸ್ ಇಸ್ ಟೋಟಲಿ ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ. ಸೊ ಸೂಪರ್ವಾಗಿದೆ. ನನಗೆ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಕಡೆಯಿಂದ ಸಿದ್ದು ಮೂಲಿಮನಿ ಹಾಗೆ ರೇಷ್ಮಕ್ಕ ಹೋಲ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್, ಹಾಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಕತೆ ತುಂಬ ಚೆನ್ನಾಗಿದೆ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ, ನಿಜವಾಗಿ ನಡೆದಿರುವಂಥ ಒಂದು ಘಟನೆಯ ಆಧಾರಿತ ಒಂದು ಪಿಕ್ಚರ್ ಮೂವಿ ಮಾಡಿದ್ದಾರೆ. ಯಾಕಂದರೆ ಈ ಕತೆ ಮೂವಿ ಆಗೋಕ್ಕಿಂತ ಮುಂಚೆಯಿಂದನೂ ನನಗೆ ಗೊತ್ತು. ರಿಯಲ್ ಸ್ಟೋರಿಯಲ್ಲಿರುವಂಥ ಹೀರೋ ನನಗೆ ತುಂಬ ಆತ್ಮೀಯರು, ನನಗೆ ಗೊತ್ತಿರೋ ಅಂಥವರು. ಅವರು ಲೈಫಲ್ಲಿ ನಡೆದಿರುವಂಥ ಒಂದು ಘಟನೆನ ಮೂವಿ ಮಾಡಿರೋದು ಇನ್ನೂ ತುಂಬ ಖುಷಿ ಆಯಿತು ನನಗೆ. ಲವ್ ಯು ಮುದ್ದು ಟೈಟಲಲ್ಲಿ ಬಂದಿರೋದು. ಸೆಕೆಂಡ್ ಹಾಫ್ ಮಾತ್ರ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿಬಿಡುತ್ತೆ ಮೂವಿ. ಸುಮಾರು ದಿನಗಳಾದ ಮೇಲೆ ಈ ಥರದೊಂದು ಮೂವಿ ಕನ್ನಡಕ್ಕೆ ಬಂದಿರೋದು ತುಂಬ ಖುಷಿ ಆಗುತ್ತೆ. ಈ ಮೂವಿ 100 days ಕಂಪ್ಲೀಟ್ ಮಾಡಲಿ ಅಂತ ನಾನು ಹಾರೈಸ್ತೀನಿ ಸರ್. ನಾನು ಹೇಳಿದ್ನಲ್ಲ, ತುಂಬ ಕನೆಕ್ಟ್ ಆಗುವಂಥ ಮೂವಿ ಸರ್. ಭಾಳ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಅದು ಲವರ್ಸ್ಗಳಿಗೆ ಲವ್ ಮಾಡಿದ್ರೆ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಇದರಿಂದ ತಿಳ್ಕೊಬೇಕಾಗಿ ತುಂಬ ಇದೆ ಸರ್ ಮೂವಿಯಿಂದ.
ಆ್ಯಕ್ಚುಲಿ ಲವ್ ಯು ಮುದ್ದು ಒಂದು ಒಳ್ಳೆ ಲವ್ ಸ್ಟೋರಿ. ಇವಾಗ ಈ ಥರದೊಂದು ಲವ್ ಸ್ಟೋರಿ ಸಿಗೋದು ತುಂಬ ಅಪರೂಪ. ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಹೇಳ್ಬೋದು. ಅದರಲ್ಲೂ ಸಿದ್ದು ಅಣ್ಣ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಸಕ್ಕತ್ತಾಗಿದೆ. ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೇ ಅರ್ಧ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರ ಕತೆ ಹೇಗಿದೆ ಅದಕ್ಕೆ ತಕ್ಕಂಗೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಮರ್ಜ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಸಿನಿಮಾ, ತುಂಬ ಅದ್ಭುತವಾಗಿದೆ ಒಂದು ಲವ್ ಸ್ಟೋರಿ. ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ಲವ್ ಯು ಮುದ್ದು ಸಿನಿಮಾ ನನಗೆ ಲವ್ ಆಗೋಗಿದೆ ಸಿನಿಮಾ ಮೇಲೆ. ಅಷ್ಟು ಯಾಕಂದರೆ ಈಗಿನ ಜನ್ರೇಷನಲ್ಲಿ ಕಮಿಟ್ಮೆಂಟ್ ಅನ್ನೋದೇ ಇಲ್ಲ. 2 ದಿನ ಲವ್ ಮಾಡ್ತಾರೆ, ಬಿಡ್ತಾರೆ, ಮತ್ತೆಲ್ಲ ಹೋಗ್ತಿರ್ತಾರೆ. ಆ ಥರ ತುಂಬ ನೋಡ್ತಾ ಇರ್ತೀವಿ. ಬಟ್ ಎಲ್ಲರೂ ಆಗಿರಲ್ಲ, ಟ್ರೂ ಲವರ್ಸು ಇರ್ತಾರೆ. ಬಟ್ ಇದು ನೋಡಿ ತುಂಬ ಖುಷಿ ಆಯಿತು. ಬನ್ನಿ. ಸೊ ಸಿನಿಮಾಗೆ ನಾನು ನಮ್ಮ ಯಜಮಾನ್ರ ಜೊತೆ ಬಂದಿದ್ದೆ. ಯೂಶ್ವಲಿ ನಾವು ಯಾವಾಗಲೂ ಮಕ್ಳ ಜೊತೆ ಹೋಗೋದು ಸಿನಿಮಾ, ಎಲ್ಲ ಔಟಿಂಗ್ ಹೋದ್ರು ಮಕ್ಳ ಜೊತೆ ಹೋಗೋದು. ಸೊ ಪರ್ಟಿಕ್ಯುಲರ್ ಬರೀ ಕಪಲ್ಸೇ ಬರಬೇಕು ಅಂದಿದ್ದಕ್ಕೆ ನನ್ನ ಗಂಡನಿಗೆ ಆ್ಯಕ್ಚುಲಿ ನಮಗೆ ಮಕ್ಳು ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ. ಇಬ್ಬರೇ ಬಂದಿದ್ದೀವಿ ಫಸ್ಟ್ ಟೈಮ್ ಸಿನಿಮಾ ನೋಡೋದಕ್ಕೆ. ಮಕ್ಕಳಾದಮೇಲೆ ಖುಷಿ ಆಯಿತು. ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಮೆಸೇಜ್. ಈಗಿನ ಮಕ್ಕಳು ನೋಡಬೇಕಂದ್ರೆ ಒಂದು ಪ್ರೀತಿಸಿದಾಗ ಆ ಪ್ರೀತಿಗೆ ನಾವು ಎಷ್ಟು ಲಾಯಲ್ ಆಗಿರ್ಬೇಕಂತ. ಹೌದು, ಲಾಯಲ್ ಆಗಿರಬೇಕು. ಮತ್ತು ಚೀಟ್ ಮಾಡಬಾರ್ದು. ಒಂದು ಸತಿ ಒಂದು ಮನ್ಸು ಕೊಟ್ಮೇಲೆ ಆ ಒಂದು ಮನಸ್ಸನ್ನೇ ನಿಭಾಯಿಸ್ಕೊಂಡು ಕೊನೆಯವರೆಗೂ ಹೋಗಬೇಕು ಅನ್ನೋದು ಸಿನಿಮಾ ಇದೆ. ಚೆನ್ನಾಗಿದೆ, ಇಷ್ಟ ಆಯಿತು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಸಿನಿಮಾ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಆ ಎಮೋಷ್ನಲ್ ಸೀನ್ಸ್ ಅಂತೂ ಸಿದ್ದು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಮುದ್ದು ಅಂತ ಕರೆಯುವಾಗ ಲೈಕ್ ದ್ಯಾಟ್ ಎಮೋಷ್ನಲ್ 3 times he'll call ಅಲ್ಲ, ದ್ಯಾಟ್ ಸೀನ್ ಜಸ್ಟ್ ಕಿಲ್ಡ್ ದ ಮೂವಿ. ದ್ಯಾಟ್ಸ್ ಸ್ಟೋಲನ್ ದಿ ಶೋ. ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಜಸ್ಟ್ ಲೈಕ್ ಐ ಗಾಟ್ ವೆರಿ ಎಮೋಷ್ನಲ್. ಟಿಯರ್ಸ್ ಜಸ್ಟ್ ರೋಲ್ಡ್ ಔಟ್ ಆನ್ ಮೈ ಐಸ್. ಪ್ರೀತಿ ಮಾಡೋರು ಎಲ್ಲರೂ ಈ ಸಿನಿಮಾ ನೋಡಲೇಬೇಕು. ಬಿಕಾಸ್ ಟ್ರೂ ಲವ್ ಏನು ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗಿನ ಜನ್ರೇಷನ್ ಅವರಂತೂ ಯು ಡೆಫಿನೆಟ್ಲಿ ಹ್ಯಾವ್ ಟು ವಾಚ್ ದಿಸ್ ಮೂವಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಎಮೋಷ್ನಲ್ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಈ ಥರ ಒಂದು ಹುಡುಗ ಎಲ್ಲ ಹುಡುಗಿರಿಗೂ ಸಿಗಬೇಕು. ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಲವ್ ಯು ಮುದ್ದು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಒಂದು ಸತ್ಯ ಘಟನೆ ಆಧಾರಿತ ಸಿನಿಮಾ ಇದು. ಸೊ ನಮ್ಮಲ್ಲಿ ಕಮರ್ಷಿಯಲ್ ಸಿನಿಮಾ ಫೈಟ್ ಇರಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ಅದಿದ್ದರೆ ಮಾತ್ರ ಒಂದು ಸಿನಿಮಾ ಗೆಲ್ಲುತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ಆ ಎಲ್ಲ ಸಿದ್ಧ ಸೂತ್ರಗಳನ್ನ ಸೈಡಲ್ಲಿಟ್ಟು ಕೇವಲ ಪ್ರೀತಿ ಎಮೋಷನ್ಸ್ನ ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಈ ಸಿನಿಮಾನ ತೊಗೊಂಡೋಗಿದ್ದಾರೆ ಅಂತ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಸಿದ್ದು ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ರೇಷ್ಮಾರ್ ಪರ್ಫಾರ್ಮೆನ್ಸ್ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ಮ್ಯೂಸಿಕ್ ಅನಿರುದ್ಧ್ ಶಾಸ್ತ್ರಿ ಅವ್ರದ್ದು ಸಿಕ್ಕಾಪಟ್ಟೆ ಸಖತ್ತಾಗಿ ವರ್ಕ್ ಆಗಿದೆ. ಸೊ ಲವ್ ಯು ಮುದ್ದು ಅನ್ನೋದು ಪಕ್ಕ ಥಿಯೇಟ್ರ್ ವಾಚು. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಎಲ್ರಿಗೂ ಹಾರೈಸಿ ಬೆಂಬಲಿಸಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ತೆ. ಈಗ ತಾನೇ ಲವ್ ಯು ಮುದ್ದು ಅನ್ನೋ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀನಿ. ಕುಮಾರ್ ಸರ್ ಅವರು ಈಗ ಆಲ್ರೆಡಿ ಇದಕ್ಕೆ ಮುಂಚೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅನ್ನೋ ಒಂದು ಸಿನಿಮಾನ ನಿರ್ದೇಶನ ಮಾಡಿದರು. ನನ್ನ ಫೇವ್ರೆಟ್ ಮೂವಿ ಅದು. ಸೊ ಅದಾದಮೇಲೆ ಲವ್ ಯು ಮುದ್ದು ನನಗೆ ಬಹಳ ಇಷ್ಟ ಆಗಿದೆ ಅನ್ನೋಕ್ಕೆ ಅಂತಂದರೆ, ನಮ್ಮದು ಸಿನಿಮಾಗಳು ಅಂತಂದರೆ ನಮಗೊಂದು ಕಲ್ಪನೆ ಯಾವಾಗಲೂ. ಅಂದರೆ ಒಂದು ಕಲ್ಪನಾ ಲೋಕ ಅದು. ಒಳಗಡೆ ಹೋದಾಗ ಸಿನಿಮಾಗಳನ್ನ ನಾವು ನೋಡೋದೇ ಒಂದು ಕಲ್ಪನೆ ಇಟ್ಕೊಂಡು ಈ ಥರನೂ ಇರುತ್ತಾ ಫೈಟಿಂಗ್ ಅದೆಲ್ಲ. ಇದ್ರ ಮಧ್ಯದಲ್ಲಿ ಒಂದು ನೈಜ ಕಥೆ ಆಧಾರಿತ ಸಿನಿಮಾಗಳು ಅಂತೇಳಿ ಕೂಡ ಬರ್ತವೆ. ಸೊ ಆ ನೈಜ ಕಥೆ ಸಿನಿಮಾಗಳಲ್ಲಿ ಒಂದಷ್ಟು ಸಿನಿಮಾಗಳು ಬಂದಿದ್ದಾವೆ, ತುಂಬ ಸಿನಿಮಾಗಳು ಗೆದ್ದಿದ್ದಾವೆ. ಸೊ ಗೆಲ್ಲೋ ಸಾಲಿನಲ್ಲಿರ್ತಕ್ಕಂಥ ಒಂದು ಸಿನಿಮಾ ಲವ್ ಯು ಮುದ್ದು. ಸೊ ನಮ್ಮ ಸಿದ್ದು ಆಗಲಿ, ನಾಯಕಿ ಆಗಲಿ, ಎಸ್ಪೆಷಲಿ ಹೀರೋಯಿನ್ ಸೆಕೆಂಡ್ ಹಾಫಲ್ಲಿ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ತಬಲಾ ನಾಣಿ ಸರ್ನ ನೆನಪಿಸ್ಕೊಳ್ಬೇಕೀಗ. ಯಾಕಂದರೆ ತುಂಬ ಅದ್ಭುತವಾದ ಕ್ಯಾರೆಕ್ಟ್ರು. ಯಾಕಂದ್ರೆ ಅವರು ನಮ್ಮ ಜೊತೆ ಶೂಟಿಂಗಲ್ಲಿದ್ದಾಗಲೂ ಅಷ್ಟೇ ನಗಿಸ್ತಾ ಇರ್ತಾರೆ. ಜೊತೆಲಿ ಮಧ್ಯದಲ್ಲಿ ಏನೋ ಒಂದು ತತ್ವ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲೂ ಕೂಡ ನಗಿಸ್ಕೊಂಡು ಒಂದಷ್ಟು ವಿಷಯಗಳನ್ನ ಹೇಳಿದ್ದಾರೆ. ನಿಜವಾಗ್ಲೂ ಆ ಒಂದು ನೈಜ ಘಟನೆ ಅಂತ ಹೇಳಿದ್ಮೇಲೆ ಅವರ ನಿಜವಾದ ದಂಪತಿಗಳು ಏನಿದ್ದಾರೆ, ನಿಜವಾದ ಲವ್ವರ್ಸ್ ಏನಿದ್ದಾರೆ, ಅವರ ಒಂದು ವಿಡಿಯೋಗಳನ್ನೆಲ್ಲ ನೋಡಿದೆ ನಾನು. ತುಂಬ ಕಾಡಿಸ್ತು ಆ ವಿಡಿಯೋಗಳು. ಸೊ ಸಿನಿಮಾನೂ ಕೂಡ ಅಷ್ಟೇ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಜೊತೆಗೆ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಎಂಟೈರ್ ಟೀಮ್ಗೆ, ಲವ್ ಯು ಮುದ್ದು ಟೀಮ್ಗೆ ಆಲ್ ದ ಬೆಸ್ಟ್.